ಅಣ್ಣ ಎರಡು ಜೊತೆ ಡ್ರೆಸ್ ಚೇಂಜ್ ಮಾಡೋಣ ಇವತ್ತು. ಅಜ್ಜಿ ಮುಂದೆ ಬನ್ನಿ ನೀವು. ಎಲ್ಲರೂ ಮೂವರು ಒಂದೇ ಸಲ ಹೋಗೋಣ ಒಳಕ್ಕೆ. ನೀವಂತೆ ಮನೆ ಮಠ ಇಲ್ಲದ ಬಡ ಕುಟುಂಬಕ್ಕೆ ಸೂರು ನಿರ್ಮಿಸಿಕೊಟ್ಟ ಸಮಾಜ ಸೇವಕ, ಮಾತು ಕೊಟ್ಟಂತೆ ಮನೆ ನಿರ್ಮಿಸಿ ಗೃಹ ಪ್ರವೇಶ ಮಾಡಿಸಿದ ಯಂಗ್ ಲೀಡರ್ ಸಂದೀಪ್ ರೆಡ್ಡಿ. ತಾನು ಹುಟ್ಟಿದ ತಾಲೂಕಿನ ಜನರ ಆರೋಗ್ಯ ಚೆನ್ನಾಗಿರಬೇಕು, ಬಡವರ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೇರಬೇಕು, ಯುವಕರು ದೈಹಿಕವಾಗಿ ಗಟ್ಟಿಮುಟ್ಟಾಗಿರಬೇಕು ಅಂತ ಕ್ರೀಡೆಗಳಿಗೆ ಒತ್ತು ನೀಡುತ್ತಿರುವ ಉದ್ಯಮಿ ಸಮಾಜ ಸೇವಕ ಸಂದೀಪ್ ಬಿ ರೆಡ್ಡಿ ಮನೆ ಮಠವಿಲ್ಲದ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿದ್ದ ಮಹಿಳೆಗೆ ನೀಡಿದ ಮಾತಿನಂತೆ ಅವರಿಗೆ ಮನೆ ಕಟ್ಟಿಸಿಕೊಟ್ಟು ವೃದ್ಧ ದಂಪತಿಗಳಿಗೆ ಗೃಹ ಪ್ರವೇಶ ಮಾಡಿಸಿ ಮಾನವೀಯತೆ ಮೆರೆದಿದ್ದಾರೆ. ಅವ್ರಿಗೆ ಏನೇನು ಬೇಕು ಮನೆ ಚಿಕ್ಕದಾಗಿದ್ದು ಚಿಕ್ಕದಾಗಿ ಮಾಡ್ತೀವಿ, ಸಂಪ್ ಮಾಡಿದ್ದೀವಿ, ಅಲ್ಲಿ ಒಂದು ಮೋಟರ್ ಮತ್ತು ಲೈಟ್ಸ್ ಫ್ಯಾನ್ ಕೊಡ್ತೀವಿ. ಸಣ್ಣ ಮನೆ ಇದ್ರೂ ಕಿಚನ್ ಒಂದು ಸಪ್ರೇಟ್ ಆಗಿ ಮತ್ತು ಟಾಯ್ಲೆಟ್ ಹೊರಗಡೆ ಮಾಡಿದ್ದೀವಿ. ಏನೇನು ಮಾಡಬೇಕು ಎಲ್ಲ ಮಾಡ್ಬೋದು. ರೇಷನ್ ಅಂತೂ ಸಿಗ್ತಾ ಇದೆ. ಆ ರೇಷನ್ ಜೊತೆಗೆ ಒಂದಷ್ಟು ಜನ ಅವ್ರಿಗೆ ನನಗೆ ಗೊತ್ತಿರೋಂಗೆ ಅವ್ರ ಜೀವನ ಇನ್ಮೇಲೆ ಮೊದಲಿಗಿಂತಲೂ ಚೆನ್ನಾಗಿರ್ಬೋದು ಅನ್ನೋದನ್ನು ಅಂದ್ಕೊಂಡಿದ್ದೀನಿ. ಅದನ್ನೇ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ನೀವು ಯಾವಾಗಲೂ ಕೇಳ್ತಿರ್ತೀರಿ ಈ ಕಾರ್ಯಗಳು ಯಾಕೆ ಅಂತಂದ್ರೆ, ಈ ಸಮಾಜದಿಂದಲೇ ನಾನು ಇವತ್ತೇನಾದ್ರು ಆಯ್ತು. ನಾವು ಒಂದು ಬಡ ಕುಟುಂಬದಿಂದ ಮಧ್ಯಮ ವರ್ಗದಿಂದ ಬಂದಂಥವ್ರಿಗೆ ಫೀಸ್ ಕಟ್ಟಬೇಕಾದ್ರೆ ಕಷ್ಟ, ಒಂದು ಮನೆಯಲ್ಲಿ ಮದುವೆ ಮಾಡ್ಬೇಕಾದ್ರೆ ಕಷ್ಟ, ಇನ್ನೇನೋ ಒಂದು ಹೊಸ ಬಟ್ಟೆ ತೊಗೊಬೇಕಾದ್ರೆ ಕಷ್ಟ. ಈ ಕಷ್ಟಗಳೆಲ್ಲ ನೋಡಿ ನೋಡಿ ಮುಂದೆ ಏನಾದರೂ ಆದಾಗ ಈ ಕಷ್ಟ ಇರೋವಂಥವ್ರ ಜೊತೆ ನಿಂತ್ಕೊಬೇಕು ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಆವತ್ತು ನಮ್ಮ ಜೊತೆ ಬೇರೆ ಬೇರೆಯವ್ರು ನಿಂತಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪ್ಪನಹಳ್ಳಿ ಗ್ರಾಮದಲ್ಲಿ ಕ್ಯಾನ್ಸರ್ನಿಂದ ನರಳುತ್ತಿದ್ದ ಅನಾರೋಗ್ಯ ಪೀಡಿತೆ ನಾರಾಯಣಮ್ಮ ಎಂಬುವರಿಗೆ ಇರಲು ಮನೆ ಇಲ್ಲದೆ ಗುಡಿಸಲಿನಲ್ಲಿ ವಾಸವಾಗಿದ್ದರು. ತನ್ನ ಸ್ವಂತ ಮಕ್ಕಳಿದ್ದರೂ ಅವರದೇ ಕಷ್ಟ ಸುಖಗಳಲ್ಲಿ ತಂದೆ ತಾಯಿಗಳನ್ನು ಮರೆತಿದ್ದರು. ಒಮ್ಮೆ ಅವರ ಊರಿಗೆ ಭೇಟಿ ನೀಡಿದ್ದ ವೇಳೆ ಅವರಿಗೆ ಮಾತು ಕೊಟ್ಟಿದ್ದ ಉದ್ಯಮಿ ಸಮಾಜ ಸೇವಕ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನಾರಾಯಣಮ್ಮ ಮತ್ತು ಆಕೆಯ ಗಂಡ ಚನ್ನಪ್ಪನವರಿಗೆ ಮನೆ ಕಟ್ಟಿಸಿಕೊಡುವುದಾಗಿ ವಾಗ್ದಾನ ಮಾಡಿದ್ದರು. ಅದರಂತೆ ವಾಸಿಸಲು ಯೋಗ್ಯವಾದ ಮನೆ, ಶೌಚಾಲಯ ನಿರ್ಮಿಸಿಕೊಟ್ಟು ವೃದ್ಧ ದಂಪತಿಯ ಮೊಗದಲ್ಲಿ ಸಂತಸ ಮೂಡಿಸಿ ಅವರು ಇನ್ನಷ್ಟು ವರ್ಷಗಳ ಕಾಲ ಸಂತೋಷದಿಂದ ಬದುಕುವಂತೆ ಅನುಕೂಲ ಮಾಡಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಕಟ್ಕೊಟ್ಟವನೆ ನಮ್ಮ ಬಡವ್ರನ್ನ ನೋಡಿಬಿಟ್ಟು ಅವ್ರ ಸರ್ಕಾರನೇ ಮಾಡಿಕೊಟ್ಟವ್ರೆ. ಅವರು 100 ಸಾವಿರ ಬದುಕಲಿ, ಮೊಮ್ಮಕ್ಕಳು ಎಲ್ಲರೂ ಬದುಕಲಿ, ನಾವು ಕಡ್ಡಾಡಿಸ್ತೀವಿ. ಮನೆ ಮಾಡಿಕೊಟ್ಟವನೆ ಬಡವರು. ನಾವು ಊಟಕ್ಕಿಲ್ಲ, ಯಾವುದಕ್ಕಿಲ್ಲ, ಎಲ್ಲ ಖರ್ಚಾಗೋಯ್ತು. ಮಕ್ಕಳಿದ್ದರು, ಮಕ್ಕಳು ಬಿಟ್ಟರು, ಹೆಂಡ್ರಕ ಜಾಸ್ತಿ ಆಗೋಯ್ತು ದುಡ್ಡು. ನಮಗೆ ಪರಿಸ್ಥಿತಿ ನೋಡಿಬಿಟ್ಟು ಪ್ರತಿಭಟನೆ ಬಂದು ನೋಡ್ಬಿಟ್ಟು ಕೈಗೆ 500 ಕೊಟ್ಬಿಟ್ಟು, ಸುರೇಶಪ್ಪ ಮನೆ ಕಟ್ಕೊಟ್ಬಿಡು, ನಾವೆಲ್ಲರೂ ಸೇರಿ ಯಾರನ್ನೂ ಏನು ಕೇಳೋದಂಗಿಲ್ಲ, ಏನೋ ಒಳ್ಳೆ ಕೆಲಸ ಮಾಡ್ತೀವಿ, ಕೊಟ್ಟು ಕಳಿಸ್ತೀವಿ, ಮನೆಗ ಒಳಕ ಕಳಿಸ್ತೀವಿ ಅಂತ ಹೇಳಿದ್ರು. ಪರವಾಗಿಲ್ಲ, ಮನೆ ಕಟ್ಕೊಟ್ಟವನೆ. ಮೊಮ್ಮಕ್ಕಳು ಎಲ್ಲರೂ ಬಂದವ್ರೆ, ಅವ್ರಿಗೂ ಮೊಮ್ಮಕ್ಕಳು ಎಲ್ಲರೂ ಇರಬೇಕು, ಮಾಡೋಣ ಅಂತ ಹೋಗಿ ಮಾಡ್ತಾವನೆ ಸರ್. ಪರವಾಗಿಲ್ಲ ಸರ್, ಒಳ್ಳೇದಾಗ್ತದೆ ಸರ್. ಮೊದಲು ಯಾವ ರೀತಿ ಮನೇಲಿದ್ರು ನೀವು? ಮೊದಲು ಪರಿಸ್ಥಿತಿ ಇದ್ದಾಗ ಜನ ಕಷ್ಟ ಬಿದ್ದು ಗಂಜಿಗೆ ಕುಡ್ಕೊಂಡು ಕೆಲಸ ಮಾಡಿಕೊಂಡು ಹೆಂಡ್ರು ಮಕ್ಕಳನ್ನ ನೋಡಿಕೊಂಡು ಸಾಕಿ ಸರಿವಿ ಎಲ್ಲ ಮನೆ ಕಟ್ಟಿ 4 ಜನನೂ ಮನೆಗೆ ಮಾಡಿದ್ದಕ್ಕೆ ಎಲ್ಲರಿಗೂ ಮಕ್ಕಳು ಎಲ್ಲರೂ ಇದ್ರು, ಎಲ್ಲರೂ ಸೇರಿ ಊಟ ಮಾಡಿದ್ರು. ನಾನು ಒಬ್ಬನ ತಿನ್ನೋನು 20 ಜನ ತಿನ್ನಬೇಕು. ಒಬ್ಬನೇ ನಾವು ಎಲ್ಲರೂ ಸಿಕ್ತು ಅಂತ ನಾವು ಇದು ಮಾಡೋದೇನಿಲ್ಲ, ಎಲ್ಲರೂ ತಿನ್ನಬೇಕು, ಒಬ್ಬನ ತಿನ್ನೋದು. ಗೃಹ ಪ್ರವೇಶ ಮಾಡಿಸಿಕೊಂಡು ಮನೆಯೊಳಗೆ ಸೇರಿಕೊಂಡ ನಾರಾಯಣಮ್ಮ ಗಂಡ ಚನ್ನಪ್ಪ ಸಂದೀಪ್ ರೆಡ್ಡಿ ಅಂತ ಪುಣ್ಯಾತ್ಮರು ಇನ್ನಷ್ಟು ಜನ ಹುಟ್ಟಿ ಬರಲಿ. ಅವರು ಮನೆ ದೀಪ ಬೆಳಗಿದರು. ಗಾಳಿ ಮಳೆ ಬಂದರೆ ನಡುಗಿ ಹೋಗುತ್ತಿದ್ದ ನಮ್ಮ ಬದುಕಿಗೆ ಬೆಳಕು ತೋರಿಸಿದ ಪುಣ್ಯಾತ್ಮ ಸಂದೀಪ ರೆಡ್ಡಿ ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡಲಿ. ನಮ್ಮ ಬಡವರ ಬಾಳಿನ ಬಂಗಾರ ಸಂದೀಪ ರೆಡ್ಡಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ನನ್ನ ಮನೆ ಆಯ್ತು ಸರ್,
ಖುಷಿಗೂ ಉಣಿಬೋದು ನೆಗಲ್ ನೋಯ್ಬೋದು ಎರಡದ್ದು ನಿನ್ನೆ ಫೋಟೋ ಇರಬೇಕಿದ ನನ್ನ ಫೋಟೋ ಇರಲೇಬೇಕು ನಾನು ಮನೆ ಉಳಿಸಿದ್ದೀವಿ ಸ್ವಾಮಿ ನಾವು ಬದುಕಿದ್ದೀವಿ ನಾವು ಇದು ಮಾಡಿ ಆಯ್ತು ಬಾ ಬಾ ಅಣ್ಣವ್ರ ಮಗ ನಮ್ಮ ಮಗ ನಿಮ್ದೇ ಅವರು ಇದೆ ಈ ಮಂತ ನೀವು ಮೊಮ್ಮಗಳಮ್ಮ ಅಪ್ಪೆ ಮನೆ ಮುಂದೆ ಬಾಗ್ ಮುಂದೆ ನಿಲ್ಸಪ್ಪೆ ಅಲ್ಲಿ ಬೇಡ ಅವಾಗ ಮುಂದೆ ಮೆಂತೆ ಫಲ